ಹಾಯ್ ಹಲೋ ನಮಸ್ತೆ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಂಡ್ ವೆಲ್ಕಮ್ ಟು ಲಕ್ಷ್ಮಣಪುರ ಅಥವಾ ಲಖನೌ. ಸೊ ಲಖನೌ ಅಲ್ಲಿ ನಾನು ನನ್ನ ಒಂದು ಕ್ಲೋಸ್ ಫ್ರೆಂಡ್ ಮನೆಯಲ್ಲಿ ಇದ್ದೀನಿ. ಬ್ಯಾಂಗ್ಳೂರಿಂದ ಬರುವಾಗ ಯಾವಾಗ ವಾರಣಾಸಿ ಅಯೋಧ್ಯ ಟ್ರಿಪ್ ಅನ್ನೋದು ಪ್ಲಾನ್ ಆಗಿತ್ತು, ನಮ್ಮ ನೆಕ್ಸ್ಟ್ ಟ್ರಿಪ್ ಟ್ರೈಬ್ ಮೆಂಬರ್ಸ್ನ ಜೊತೆ. ಸೊ ಐ ಹ್ಯಾಡ್ ನೋ ಐಡಿಯಾ ನಾನು ಇಲ್ಲಿ ಇರ್ತೀನಿ ಅಂತ. ಐ ಆಮ್ ಸೋ ಗ್ಲಾಡ್ ಇವತ್ತು ಶನಿವಾರ ಇಲ್ಲಿ ಒಂದು ಪ್ರಸಿದ್ಧವಾಗಿರುವಂತಹ ಮಂದಿರವನ್ನ ನೋಡಿದೆ. ಅದು ಕೂಡ ಹನುಮಂತನ ಟೆಂಪಲ್, ಹನುಮಾನ್ ಸೇತು ಅಂತ ಕರೀತಾರೆ. ಯಾರು ಅಯೋಧ್ಯ ಹಾಗೂ ಲಖನೌ ಅಲ್ಲಿ ಇರುವಂತಹ ಕೆಲವೊಂದಷ್ಟು ವೆರಿ ಇಂಟ್ರೆಸ್ಟಿಂಗ್ ರಿಲಿಜಿಯಸ್ ಪ್ಲೇಸಸ್ ಅನ್ನ ನೋಡೋಕೆ ಇಷ್ಟಪಡ್ತೀರಾ, ಯು ಕ್ಯಾನ್ ಜಾಯಿನ್ ಮೈ ಟ್ರೈಬ್ ನೆಕ್ಸ್ಟ್ ಟ್ರಿಪ್. ಇನ್ಸ್ಟಾಗ್ರಾಮ್ ನಲ್ಲಿ ಅಪ್ಡೇಟ್ಸ್ ಅನ್ನ ಹಾಕ್ತಾ ಇರ್ತೀನಿ. ಯು ಕ್ಯಾನ್ ಸ್ಟೇ ಟ್ಯೂನ್ ದೇರ್ ಅಂಡ್ ಜಾಯಿನ್ ಆಸ್ ಅ ಟ್ರೈಬ್ ಮೆಂಬರ್. ಸೊ ಲಖನೌ ಅನ್ನೋದು ಹಿಂದಿನ ಕಾಲದಲ್ಲಿ ಲಕ್ಷ್ಮಣಪುರ ಅಂತ ಕರೆಸ್ಕೊಳ್ತಾ ಇತ್ತು. ಅಂದ್ರೆ ಅಯೋಧ್ಯೆ ಎಲ್ಲಿ ನಮ್ಮ ರಾಮ ರಾಜ್ಯವನ್ನ ಕಟ್ಟಿದ್ದ ಅದರ ಪಕ್ಕದ ಊರೇ ಲಖನೌ, ಲಕ್ಷ್ಮಣಪುರ. ಈ ನವಾಬ್ರ ಕಾಲದಲ್ಲಿ ಇದನ್ನ ಲಖನೌ ಅಂತ ಕರೆದ್ರಂತೆ. ಇವಾಗ ಏನಕ್ಕಪ್ಪ ಲಖನೌ ವೆರಿ ಪಾಪ್ಯುಲರ್ ಅಂತಂದ್ರೆ ನಾನು ಅಂಡರ್ ಎಸ್ಟಿಮೇಟ್ ಮಾಡಿದ್ದೆ ಸೀರಿಯಸ್ಲಿ. ಇಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ರೋಡ್ ಇರಬಹುದು, ಐ ಆಮ್ ಇನ್ ಲವ್ ವಿತ್ ದಿಸ್ ಸಿಟಿ. ಜೊತೆಗೆ ಲಖನೌ ಅಂತಂದ್ರೆ ಹೆಣ್ಮಕ್ಳ ಪಾಲಿಗೆ ವೆರಿ ಇಂಟ್ರೆಸ್ಟಿಂಗ್ ಪ್ಲೇಸ್. ಯಾಕೆಂತಂದ್ರೆ ಇಲ್ಲಿ ಚಿಕನ್ ಕಾರಿ ಕುರ್ತಾ ಅನ್ನೋದು ವೆರಿ ಪಾಪ್ಯುಲರ್. ಇವತ್ತು ಒಂದು ಮಾರ್ಕೆಟ್ಗೆ ಹೋಗೋಣ, ಅಲ್ಲಿ ಹೋಲ್ಸೇಲ್ ರೇಟ್ ಅಲ್ಲಿ ಬ್ಯೂಟಿಫುಲ್ ಅಥೆಂಟಿಕ್ ಲಖನೌ ಚಿಕನ್ ಕಾರಿ ಕುರ್ತಾ ಇರಬಹುದು, ಟಾಪ್ಸ್ ಇರಬಹುದು, ಸಾರಿ ಇರಬಹುದು. ಸೊ ವಿ ಆರ್ ಗೋಯಿಂಗ್ ಟು ಎಕ್ಸ್ಪ್ಲೋರ್ ದಟ್. ಸ್ಟೇ ಟ್ಯೂನ್ಡ್. ಹೆಣ್ಮಕ್ಳಿಗೆ ಸಖತ್ ಅಂದ್ರೆ ಸಖತ್ ಇಷ್ಟ ಆಗುವಂತಹ ವೆರಿ ಎಲಿಗೆಂಟ್ ಅಪರೆಲ್ ಇದು. ಲೆಟ್ಸ್ ಗೋ ಅಂಡ್ ಚೆಕ್ ಔಟ್. ಬೈ ದ ವೇ, ಯಾರು ನಮ್ಮ ವಾರಣಾಸಿ ಅಯೋಧ್ಯ ಟ್ರಿಪ್ ಅನ್ನೋದನ್ನ ಮಿಸ್ ಮಾಡ್ಕೊಂಡಿದ್ದೀರಾ, ಇದೇ ಚಾನಲ್ ನಲ್ಲಿ ನಾನು ವ್ಲಾಗ್ ಹಾಕಿದ್ದೀನಿ. ಹಾಗೆ ಕೆಲವೊಂದಷ್ಟು ಎಕ್ಸ್ಪೀರಿಯನ್ಸ್ ನ್ಯೂ ಇತ್ತು ನಮಗೆ, ಅದನ್ನ ಕೂಡ ಶೇರ್ ಮಾಡಿದ್ದೀನಿ. ಪ್ಲೀಸ್ ಚೆಕ್ ಇಟ್. ನೌ ಲೆಟ್ಸ್ ಹೆಡ್ ಟುವರ್ಡ್ಸ್ ಅವರ್ ಚಿಕನ್ ಕಾರಿ ಮಾರ್ಕೆಟ್. ಲೆಟ್ಸ್ ಗೋ. ಆಲ್ ರೈಟ್, ಫಸ್ಟ್ ಥಿಂಗ್ಸ್ ಫಸ್ಟ್, ಯಾವುದೇ ಶುಭ ಕಾರ್ಯವನ್ನ ಶುರು ಮಾಡೋದಕ್ಕಿಂತ ಮೊದಲು ನಮಗಿಂತ ಹೈಯರ್ ಎನರ್ಜಿ ಆಶೀರ್ವಾದವನ್ನ ಪಡ್ಕೊಳ್ಬೇಕು. ಅದರಲ್ಲೂ ಕೂಡ ನಮ್ಮ ಹನುಮಂತ ಚಿರಂಜೀವಿ ಭೂಮಿಗೆ ಅಟ್ಯಾಚ್ಡ್ ಇರೋದ್ರಿಂದ ನಮ್ಮ ಪ್ರಾರ್ಥನೆಯನ್ನ ಬೇಗ ಕೇಳಿಸ್ಕೊತಾನೆ ಅಂತ ಹೇಳ್ತಾರೆ. ಅದು ಸತ್ಯ ಕೂಡ ಹೌದು. ಅದಕ್ಕಾಗಿ ಎಕ್ಸಿಕ್ಯೂಟ್ ಆಗ್ತಾ ಇದೆ ಒಂದು ಅಮೇಝಿಂಗ್ ಪ್ಲಾನ್ ಅನ್ನುವಂಥದ್ದು. ನಾನು ಆಗ್ಲೇ ಹೇಳಿದೆ, ಐ ಆಮ್ ಇನ್ ಲವ್ ವಿತ್ ದಿಸ್ ಸಿಟಿ ಮ್ಯಾನ್. ಸೀರಿಯಸ್ಲಿ, ಲಖನೌ ಇನ್ಫ್ರಾಸ್ಟ್ರಕ್ಚರ್ ಇರಬಹುದು, ರೋಡ್ ಇರಬಹುದು, ಆ್ಯಂಡ್ ಫಾರ್ಚುನೇಟ್ಲಿ ಇಲ್ಲಿ ಹಿಂದೂ ಮುಸ್ಲಿಂ ಕಾನ್ಫ್ಲಿಕ್ಟ್ ಅನ್ನೋದು ಕೂಡ ಕಂಪ್ಯಾರಿಟಿವ್ಲಿ ಕಡಿಮೆ ಅನ್ನೋದನ್ನ ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ವಿಚ್ ಈಸ್ ವೆರಿ ನೈಸ್. ಯಾಕೆಂತಂದ್ರೆ ಅವರಿಬ್ರು ಇಂಟರ್ ಡಿಪೆಂಡೆಂಟ್ ಇದ್ದಾರೆ. ಯಾವ ವಿಷಯದಲ್ಲಿ ಅಂತಂದ್ರೆ ದಿಸ್ ಈಸ್ ದ ಥಿಂಗ್. ये तो लेकिन ये नीट नहीं होगा ना. हाँ, एम्ब्रॉयडरी जब वो रेंज बढ़ती जाती है, अपना काम क्वालिटी सब आपके हिसाब से नीट आने लगेगी. वही सब चीज़ें होती हैं. एक चीज़ ये देख सकते हो, ये 450 की रेंज में आती है. ये मल कॉटन की चिकनकारी का हुआ था. इसमें प्लेन नहीं होगा. प्लेन नहीं, प्लेन नहीं होगा. दुकान है चिकनकारी बनेगी. नहीं, मैं बोल रही हूँ ऐसे कपड़े नहीं चाहिए, सिर्फ हाँ सॉलिड कलर्स. कलर सारे मिल जाएंगे. अब इसमें देखो एक चीज़ ये आती है, मैं आपको बताई. ಓಕೆ, ಇವಾಗ ಈ ಚಿಕನ್ ಕಾರಿ ವರ್ಕ್ ಅಂತಂದ್ರೆ ಏನು, ಭಾರತಕ್ಕೂ ಇದಕ್ಕೂ ಏನು ಸಂಬಂಧ, ಲಖನೌ ಅಲ್ಲೇ ಯಾಕೆ ಸಿಗುತ್ತೆ, ಇದೆಲ್ಲವನ್ನ ಒಂಚೂರಾಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ. ಸೊ ಯಾವಾಗ ಮುಘಲ್ ಆಳ್ವಿಕೆ ಕಾಲ ಅನ್ನೋದು ಇತ್ತು ಭಾರತದಲ್ಲಿ, ಆ ಟೈಮಲ್ಲಿ ಪರ್ಷಿಯಾ ದೇಶದಿಂದ ಭಾರತಕ್ಕೆ ಬಂದು ಇದೀಗ ಅಥೆಂಟಿಕ್ ಆಗಿರೋ ಚಿಕನ್ ಕರಿ ನಮಗೆ ಕೇವಲ ಲಖನೌ ಅಲ್ಲಿ ನೋಡೋಕೆ ಮಾತ್ರ ಸಿಗುತ್ತೆ. ಹಾಗೆ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ವರ್ಕ್ ಕೂಡ ಹೌದು ಇದು. मैं ये अजूबा भी दिखा दूँ मेरे फॉलोअर्स को. भैया जी आप भी बोल दो ताकि मेरे फॉलोअर्स कंफ्यूज हो जाए. अरे हमारे यहाँ काफ़ी एक्टर आ चुके हैं. अच्छा, साहिल खान आ चुका है. हाँ. संभावना से जानते हैं आप? कौन? संभावना से जो शायद बिग बॉस भी आ चुका है. मैं बिग बॉस नहीं देखती. हाँ. अच्छा. ಸೊ ಲೈಕ್ ಹಿ ಸೆಡ್, ಬಹಳಷ್ಟು ಸೆಲೆಬ್ರಿಟೀಸ್ಗಳು ಇವತ್ತಿನ ದಿನದಲ್ಲಿ ಇದನ್ನು ತಮ್ಮ ಏರ್ಪೋರ್ಟ್ ಲುಕ್ನಲ್ಲಿ ಹಾಕೊಂಡು ಓಡಾಡೋದನ್ನು ನೀವು ನೋಡಿರಬಹುದು. ಸೊ ಇದನ್ನು ಮಾಡೋದು ಕೂಡ ಅಷ್ಟೇ ಸೂಕ್ಷ್ಮವಾಗಿರುವಂತಹ ಕೆಲಸ ಅಂತ ಹೇಳಬೇಕು. ಒಂದು ಬಟ್ಟೆ ಮೇಲೆ ನೀಟಾಗಿ ಎಂಬ್ರಾಯ್ಡ್ರಿ ಮಾಡಿ ಅದನ್ನು ಆಮೇಲೆ ಬೇಕಾಗಿರೋ ಕಲರ್ಗೆ ಡೈ ಮಾಡಿ, ಅದು ಜಾರ್ಜೆಟಾ, ಕಾಟನ್ನ, ಚಂದೇರಿನ, ಮಲ್ ಕಾಟನ್ನ ಅನ್ನೋದ್ರ ಮೇಲೆ ಅದರ ಪ್ರೈಸಿಂಗ್ ಅನ್ನೋದು ಡಿಸೈಡ್ ಆಗುತ್ತೆ. ಲಿಟ್ರಲಿ ಇವತ್ತಿನ ನಮ್ಮ ಜಮಾನ ಹೆಂಗಿದೆ ಅಂತಂದರೆ, ಇವತ್ತು ಆರ್ಡರ್ ಮಾಡ್ತೀನಿ ನಾಳೆ ಬಟ್ಟೆ ಬರುತ್ತೆ ಅನ್ನುವಂತಹ ಒಂದು ಸಿಸ್ಟಮ್ ಅನ್ನೋದ್ರ ನಡುವೆ ಒಂದು ಪೀಸ್ ಆರ್ಟಿಕಲನ್ನು ಕೇವಲ ನಮ್ಮ ಸಲುವಾಗಿ ರೆಡಿ ಮಾಡಿಸೋದು ಅಂತ ಇರುತ್ತಲ್ವ, ಅದು ತುಂಬ ಸ್ಪೆಷಲ್ ಅನಿಸುತ್ತೆ. ಅದು ಕೂಡ ನನಗೆ ಬೇಕಾಗಿರುವಂತಹ ಕಲರಲ್ಲಿ ಅದರ ಖುಷಿ ಅನ್ನುವಂಥದ್ದೇ ಬೇರೆ. ಹಾಗಾಗಿ ನಾನು ಒಂದು
ಅಮೇಝಿಂಗ್ ಇನಿಷಿಯೇಟಿವನ್ನು ತಗೊಳ್ತಾ ಇದ್ದೀನಿ. ಸೋಲ್ ಕಾರಿ ಚಿಕನ್ ಕಾರಿ ಅಂತ ನನ್ನದೇ ಆಗಿರುವಂತಹ ಚಿಕನ್ ಕಾರಿ ಬ್ರ್ಯಾಂಡನ್ನು ಶುರು ಮಾಡ್ತಾ ಇದ್ದೀನಿ. ಅದನ್ನು ಮ್ಯಾನುಫ್ಯಾಕ್ಚರ್ಸರಿಂದ ಯಾರು ಕಾರಿಗರ್ಸ್ ಇರ್ತಾರೆ, ಇದನ್ನು ಎಂಬ್ರಾಯ್ಡ್ರಿ ಮಾಡ್ತಾರಲ್ವ ನೀಟಾಗಿ ಹೀಗೆ ಬಟ್ಟೆ ಮೇಲೆ, ಅವ್ರದ್ದು ಎಲ್ಲರದ್ದು ಕಾಂಟ್ಯಾಕ್ಟನ್ನು ತೊಗೊಂಡೇ ಲಖನೌವಿಂದ ವಾಪಸ್ ಬರಬೇಕು ಅಂತ ಡಿಸೈಡ್ ಆಗಿ 2 ದಿನ ಅಂದ್ಕೊಂಡೋಳು, ಇನ್ನು 4 ದಿನ ಎಕ್ಸ್ಟ್ರಾ ಉಳ್ಕೊಂಡೆ. ಬಟ್ ಇಟ್ ಡಿಡ್ ನಾಟ್ go in waste. ಯಾಕೆ ಅಂತಂದರೆ we are already all set to open the first ever clothing brand of my own thing. ಇದರಲ್ಲಿ ನಿಮಗೆ ಮೆನ್ವೇರ್ ಸಿಗುತ್ತೆ, ಸಾರಿ ಸಿಗುತ್ತೆ, ಹಾಗೆ ಕೆಲವೊಂದಷ್ಟು ಪುಟಾಣಿ ಮಕ್ಕಳ ಬಟ್ಟೆಯನ್ನು ಕೂಡ ನೀವು ಚೂಸ್ ಮಾಡ್ಬೋದು. ಆದರೆ ಇದರಲ್ಲಿ ಆಪ್ಷನ್ಸ್ ಸದ್ಯದ ಮಟ್ಟಿಗೆ ಕಡಿಮೆ ಇದೆ. ಬಟ್ ಐ ಡೆಫಿನೆಟ್ಲಿ ಹ್ಯಾವ್ ಫ್ಯೂಚರ್ ಪ್ಲ್ಯಾನ್ಸ್ ಟು ಇನ್ಕ್ಲೂಡ್ ಎವ್ರಿಥಿಂಗ್. ಇದರಲ್ಲಿ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡಿಸೈನ್ಸ್ ಅನ್ನೋದನ್ನು ನಾನು ಲಾಂಚ್ ಮಾಡ್ತಾ ಇದ್ದೀನಿ. ಸೊ ಪ್ಲೀಸ್ ಡೂ ವಿಸಿಟ್ ಮೈ ಇನ್ಸ್ಟಾ ಪೇಜ್ ಸೋಲ್ ಕಾರಿ ಚಿಕನ್ ಕಾರಿ. ಅದರಲ್ಲಿ ನಾನು ಅಪ್ಡೇಟ್ಸನ್ನು ಹಾಕ್ತಾ ಇರ್ತೀನಿ. ನಿಮಗೆ ಬೇಕಾಗಿರುವಂತಹ ಕಲರನ್ನು ಚೂಸ್ ಮಾಡಿಕೊಂಡು ನಿಮಗೆ ಆಗಿರುವಂತಹ ಅಂದರೆ ಜಸ್ಟ್ ಮೇಡ್ ಫಾರ್ ಯು ಅನ್ನುವಂತಹ ಬಟ್ಟೆಯನ್ನು ಹಾಕ್ಕೊಳ್ಳೋ ಖುಷಿ ಇರುತ್ತಲ್ವ, ಅದು ಸಖತ್ತಾಗಿರುತ್ತೆ. ಸೊ ನನಗೆ ಅಂತ ಒಂಚೂರು ಶಾಪಿಂಗನ್ನು ಮಾಡಿ ಉಳಿದ ಬೇಕಾಗಿರೋ ಎಲ್ಲ ಕಾಂಟ್ಯಾಕ್ಟ್ಸನ್ನು ಎಷ್ಟು ಮ್ಯಾಕ್ಸಿಮಮ್ ಲೆವೆಲಲ್ಲಿ ಆಗುತ್ತೋ ಅದು ಎಲ್ಲದನ್ನು ಕಲೆಕ್ಟ್ ಮಾಡಿಕೊಂಡು ಮೆಟ್ರೋದಲ್ಲಿ ನನ್ನ ಫ್ರೆಂಡ್ ಮನೆಗೆ ವಾಪಸ್ ಹೊರಟೆ. ಇವ್ರದ್ದು ಒಂದೇ ಲೇನ್ ಇದೆ ಲಖನೌದಲ್ಲಿ, ಅನ್ಲೈಕ್ ಬೆಂಗಳೂರು ಆರ್ ಡೆಲ್ಲಿ, ಬಟ್ ಇಟ್ಸ್ ವೆರಿ ವೆಲ್ ಮೇಂಟೈನ್ಡ್. ಸೊ ಈ ಮೆಟ್ರೋದಲ್ಲಿ ಓಡಾಡಿದ್ದು ನನಗೆ ಲಖನೌಲ್ಲಿ ಇದೆ ಅಲ್ವಾ, ದಿಸ್ ಈಸ್ ಒನ್ ಆಫ್ ಮೈ ಬೆಸ್ಟ್ ಮೆಮೊರೀಸ್ ಅಂತ ಹೇಳಬೇಕು. ಯಾಕೆಂದರೆ ನಾನು ಬೆಂಗಳೂರಲ್ಲೇ ಜಾಸ್ತಿ ಮೆಟ್ರೋಸಲ್ಲಿ ಓಡಾಡಿರಲಿಲ್ಲ, ಬಟ್ ದಿಸ್ ವಾಸ್ ರಿಯಲಿ ನೈಸ್. ಆಲ್ ರೈಟ್, ಇವಾಗ ನಾನು ಒಂದಷ್ಟು ಶಾಪಿಂಗನ್ನು ಮಾಡಿಕೊಂಡು ನನ್ನ ಫ್ರೆಂಡ್ ಮನೆಗೆ ವಾಪಸ್ ಹೋಗ್ತಾ ಇದ್ದೀನಿ. ಸೊ ವಾಪಸ್ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಾನು ಇದು ತೊಗೊಂಡಿರೋದನ್ನು ನಿಮಗೆ ಈ ಹಾಲನ್ನು ಡಿಸ್ಪ್ಲೇ ಮಾಡ್ತೀನಿ. ಆ್ಯಂಡ್ ಈ ಹಾಲ್ಗೆ ಒಂದು ಅಜೆಂಡಾ ಇದೆ, ಅದೇನು ಅನ್ನೋದನ್ನು ವೇಟೆಡ್ ವಾಚ್. ವೆಲ್, ಯು ಆಲ್ರೆಡಿ ನೋ ದ ಅಜೆಂಡಾ. ಇನ್ಸ್ಟಾಗ್ರಾಮ್ನಲ್ಲಿ ಸೋಲ್ ಕಾರಿ ಚಿಕನ್ ಕಾರಿ ಅನ್ನುವಂತಹ ಪೇಜನ್ನು ಫಾಲೋ ಮಾಡಿ, ಹಾಗೆ ನಮಗೆ DM ಮಾಡುವ ಮೂಲಕ ನಿಮ್ಮ ಆರ್ಡರ್ಸನ್ನು ಪ್ಲೇಸ್ ಮಾಡಬಹುದು. ಬ್ಯೂಟಿಫುಲ್ ಏಸ್ಥೆಟಿಕ್ ಚಿಕನ್ ಕಾರಿ ಆರ್ಟಿಕಲ್ ಅನ್ನೋದು ನಿಮ್ಮದಾಗುತ್ತೆ. ಡೂ ಫಾಲೋ ನಾವ್. I will see you soon in my next vlog. Until then, do subscribe, like, comment, share, do whatever else you want to do, but only good intention. Take care. Bye bye. Om Namah Shivaya.